ಎಲ್ಲ ಸಕ್ಸಸ್ ಆಗ್ತಿದೆಯಲ್ಲ, ಅವ್ರು ಆಡಿದ ಮಾತನ್ನ ನಡೆಸ್ಕೊತಿದಾರಲ್ಲ, ಅದಕ್ಕೆ ಖುಷಿ ಆಯ್ತು ಸರ್. ಅದೇ ಬಸ್ಗೆ ಇವತ್ತು ಫ್ರೀ ಇದೆಯಲ್ಲ, ಬಸ್ಸಲ್ಲಿ ಹೋಗೋಣ ಇವತ್ತು ಅಂತ. ಸಿದ್ದರಾಮಯ್ಯನವ್ರಿಗೆ ಖುಷಿ, ಡಿ ಕೆ ಶಿವಕುಮಾರ್ ತುಂಬ ಅವ್ರು ಇನ್ನೂ ಮೇಲೆ ಮೇಲೆ ಇದಾಗಬೇಕು, ನಾವು ಕೇಳ್ಕೊಳೋದಷ್ಟೇ. ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಮಹಿಳೆಯರಿಗೆ ಇವಾಗ ಬೇರೆ ಕಡೆ ಹೋಗೋದಕ್ಕೆ ಬಸ್ ಚಾರ್ಜ್ ಇರ್ತಿರ್ಲಿಲ್ಲ, ಏನೂ ಇಲ್ಲ. ಯಾರಿಗೇನಾದ್ರೂ ಪರವಾಗಿಲ್ಲ. ನನಗಂತೂ ಖುಷಿ ಆಯ್ತದೆ. ನಾನಂತೂ ಯಾವಾಗಲೂ ಬಸ್ಸಲ್ಲೇ ಓಡಾಡ್ತಾ ಇರೋದು, ಅದಕ್ಕೋಸ್ಕರ ಬಸ್ಸಿಂದ ನನಗೆ ತುಂಬ ಅನುಕೂಲ ಆಗಿದೆ. ಊರಿಗೆ ಹೋಗೋಕ್ಕೆ ಎಲ್ಲ ಕಾರ್ಯಕರ್ತರಿಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರಿಂದ ನಾವು ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ನಮ್ಮ ಕ್ಷೇತ್ರದ ಕೇಶವಮೂರ್ತಿ ಅವರಿಗೆ, ನಾನು ಶಿವರಾಜಣ್ಣ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಹಿಳೆಯರಿಗೆ ಫ್ರೀ ಬಸ್ ಅಂತ ಜಾರಿಗೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರು ಇಬ್ರು ಸೇರಿ ಅದರಿಂದ ನಮ್ಗೆ ಹೆಣ್ಣು ಮಕ್ಕಳಿಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ನಮಗೆ ಏನು ಅಂದ್ರೆ ಈ 5 ಗ್ಯಾರಂಟಿಗಳು ಇದರಿಂದ ಎರಡು ಮಾಡಿದ್ರೆ ಸಾಕಾಗಿತ್ತು. ಯಾಕೆಂದ್ರೆ ಬಡವರು ಸಾವುಕಾರರು ಎಲ್ಲರೂ ಬದುಕಬಹುದಾಗಿತ್ತು. ಈ 5ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಏನಂದ್ರೆ ಮಕ್ಕಳಿಗೆ ಬಸ್ ಪಾಸ್ ಫ್ರೀ ಬಿಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಮಕ್ಕಳು ಒಳ್ಳೆ ಓದಿ ವಿದ್ಯಾಭ್ಯಾಸಕ್ಕೆ ಚೆನ್ನಾಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ಮುಂದೆ ಇನ್ನ ಏನ್ ಮಾಡ್ತಾರೆ ನೋಡ್ಬೇಕು ನಮ್ಮ ಸರ್ಕಾರ. 5 ವರ್ಷ ನಮ್ಮ ಸರ್ಕಾರ ಮುಂದೆ ಸರ್ಕಾರನೂ ಇದೇ ಬರ್ಬೇಕು, ಕೇಂದ್ರದಲ್ಲೂ ಇವರೇ ಬರ್ಬೇಕು, ಸ್ಟೇಟ್ ಅಲ್ಲೂ ಇವರೇ ಬರ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ನಾವು ತುಂಬಾ ನೊಂದೋಗ್ಬಿಟ್ಟಿದ್ವಿ ಬಿಜೆಪಿ ಸರ್ಕಾರ ಬಂದಾಗಿಂದ. ನಮ್ಗೆ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ಮಹಿಳೆಯರಿಗೆ ಮೇನ್ ಬೇಕಾಗಿರೋದು ಅದೇನೇನೆ. ಆಮೇಲೆ ದಿನಸಿ ಸಾಮಾನುಗಳು ನಾವು ದಿನ ಬಳಕೆ ಏನ್ ಉಪಯೋಗಿಸ್ತೀವೋ ಅದನ್ನ ಕಡಿಮೆ ಮಾಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ನಾವೇನ್ ಬಸ್ಸಲ್ಲಿ ದಿನ ಓಡಾಡಲ್ಲ, ಮಾಡ್ಕೊಂಡು ತಿನ್ನೋದು ನಮಗೆ ಅಂತ ಇರುತ್ತೆ. ಅವ್ರಿಗೂ ಎಲ್ಲಾ ಜವಾಬ್ದಾರಿ ಕೂಡ ಮಹಿಳೆಯರ ಮೇಲೆ ಬಿದ್ದಿರೋದ್ರಿಂದ ಅದು ಸುಳ್ಳು. ಗಂಡನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಸುತ್ತೋದೆಲ್ಲ ಸುಳ್ಳಾಗುತ್ತೆ. ಹಾಗೆ ನನ್ನ ವಿನಂತಿ ಏನಪ್ಪಾ ಅಂದ್ರೆ, ಇರೋ 5 ಗ್ಯಾರಂಟಿನ ಕೊಟ್ಟಿದ್ದಾರೆ, ಅದು ಒಳ್ಳೇದೇ. ಆದ್ರೂ ಕೂಡ ಗ್ಯಾಸ್ ಮತ್ತೆ ಮಕ್ಕಳಿಗೆ, ಬಡ ಮಕ್ಕಳಿಗೆಲ್ಲ ಓದಿಸೋದಕ್ಕೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸ್ವಲ್ಪ ಫೀಸ್ನ ಕಮ್ಮಿ ಮಾಡಿಸಿ, ದಿನಸಿ ಸಾಮಾನೆಲ್ಲ ಕಡಿಮೆ ಮಾಡಿಸಿ, ಅದೆಲ್ಲ ಮಾಡಿದ್ರೆ ಬಡ ಜನ ಚೆನ್ನಾಗಿ ಬದುಕಬಹುದು. ಏನ್ ಬಸ್ಸಲ್ಲೇ ಡೈಲಿ ಓಡಾಡಕ್ ಆಗಲ್ಲ. ಯಾಕಂದ್ರೆ ಆಕ್ಚುಲಿ ಲೇಡೀಸ್ಗಳು ತುಂಬಾ ಇದು ಅನುಕೂಲ ಆಗುತ್ತೆ. ಊರಿಂದ ಊರಿಗೆ ಹೋಗ್ಬೋದು, ಊರಿಂದ ಊರಿಗೆ ಬರ್ಬೋದು. ಇದು ಸಮಾನಿಗೆ ಜನಕ್ಕೆ ಒಳ್ಳೇದಾಗಬೇಕು, ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ಭಾವನೆ ಅನ್ಕೊಂಡಿದೀವಿ. ಇದು 100% ಒಳ್ಳೇದಾಗುತ್ತೆ, ಸ್ಕೀಮ್ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀವಿ. ಅನುಕೂಲ ಗ್ಯಾರಂಟಿ ಹೇಳಿದರೆ ಅದನ್ನ ಮಾಡ್ಕೊಡ್ತಾರೆ. ಜೋಕ್ಸ್ ಎಲ್ಲ ಸುಮ್ಮನೆ ತಾತ್ಕಾಲಿಕವಾಗಿ ಜೋಕ್ಸ್ ಮಾಡಕ್ಕೆ ಜನ ಆದ್ಯತೆ ಇದು ಮಾಡಬಾರ್ದು. ಮಹಿಳೆಯರಿಗೆಲ್ಲ ಅನುಕೂಲ ಬಹುಮುಖ್ಯವಾದ ಒಂದು ಯೋಜನೆ ಅಂತ ಅನ್ಕೊಂಡಿದ್ದೀವಿ. ಇವತ್ತು ಎಲ್ಲ ಮಹಿಳೆಯರಿಗೂ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಸದುಪಯೋಗ ಪಡ್ಕೊಳ್ಳೋಂಥ ಎಲ್ಲ ಮಹಿಳೆಯರಿಗೂ ನಾವು ಹೇಳೋದೇನು ಅಂದರೆ, ಎಲ್ಲರೂ ಇದನ್ನ ಮುಂದೆ ನಿಂತು ನಡೆಸ್ಕೊಡ್ಬೇಕು ಅಂತ. ಇವತ್ತಿಂದ ಎಲ್ಲಿ ಹೋಗೋಕ್ಕೂ ಹೆಣ್ಮಕ್ಳಿಗೆ ಫ್ರೀ ಅನುಕೂಲ ಆಗಿ ಹೆಣ್ಮಕ್ಳು ರಾಜ್ಯದಲ್ಲಿ ಎಲ್ಲಾದ್ರೂ ಕರ್ನಾಟಕದಲ್ಲಿ ತಿರುಗಾಡ್ಬೋದು. ಅದೊಂದು ಹೆಮ್ಮೆ ಆಗಿದೆ ನಮ್ಗೆಲ್ಲರಿಗೂ. ಒಂದು ಖುಷಿ ಪಟ್ಟು ನಾವೆಲ್ಲರಿಗೂ ಖುಷಿ ಅಂದರೆ ಖುಷಿ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳುಗಳು ಹೇಳ್ತಾರೆ, ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ನಾನು ಮೈಸೂರಿಗೆ ಹೋಗ್ತೀನಿ, ನಾನು ಎಲ್ಲರೂ ಒಂದು ವಾರ ಟ್ರಿಪ್ ಹೋಗೋಣ, ನಮ್ಮ ಫ್ರೆಂಡ್ಶಿಪ್ಗಳೆಲ್ಲ ಸೇರ್ಕೊಂಡು ನಾವು ಜೊತೆಯಾಗಿ ಹೋಗಿ ಒಂದು 4 ದಿವಸ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್ಗೆ ತುಂಬಾ ಧನ್ಯವಾದಗಳು. ಡಿ ಕೆ ಸಾಹೇಬ್ರಿಗೂ, ಸಿದ್ದರಾಮಯ್ಯ ಸರ್ಗೆ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಖುಷಿ ಪಡ್ತೀನಿ. ಹೆಣ್ಮಕ್ಳಿಗೆ ಎಲ್ರಿಗೂ ಫ್ರೀ ಕೊಡ್ತಾ ಇದ್ದಾರೆ, ಮತ್ತೆ ಬಸ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಸಾಹೇಬ್ರಿಗೆ ಅನ್ಯನ್ ಹೇಳಿಸಿ ಕಾಂಗ್ರೆಸ್ಗೆ ಜೈ ಅಂತ ಸರ್. ಈಗ 12:30 1 ಗಂಟೆ ನಂತರ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರು ಇನ್ನು ಪ್ರಯಾಣ ಮಾಡಬಹುದು. ಎಲ್ಲ ಅದು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಸರ್ಕಾರ ನುಡಿಯಿಂದ ನಡೀತಾ ಇದೆ. ಮದುವೆ ಹೊರಟಿದ್ದೀವಿ, ಬೆಂಗಳೂರಿಗೆ ಬಂದಿದ್ವಿ. ಮದುವೆಗೆ ಬಂದಿದ್ರಿ? ಮದುವೆಗೆ ಬಂದಿದ್ವಿ. ಬರುವಾಗ ದುಡ್ಡು ಕೊಟ್ಟು ಬಂದ್ರಾ? ಬರುವಾಗ ದುಡ್ಡು ಕೊಟ್ಟು ಬಂದ್ವಿ. ಹೋಗುವಾಗ ದುಡ್ಡು ಕೊಟ್ಟು ಹೋಗ್ತೀರಾ? ಕೇಳ್ಬೇಕು ಇವಾಗ ಸರ್, ಇನ್ನೂ ಕೇಳಿಲ್ಲ, ಕೇಳ್ಬೇಕು ಇವಾಗ. ಹೇಳಿದ್ರಲ್ಲಿ ಫ್ರೀ ಇದೆ ಅಂತ ಹೇಳಿದ್ರು, ಇನ್ನೂ ಏನು ಅಂತ ಕೇಳಿಲ್ಲ. ಆಧಾರ್ ಕಾರ್ಡ್ ಒಂದು ಇಟ್ಕೊಂಡು ಬಂದಿದ್ದೀವಿ, ಆಧಾರ್ ಕಾರ್ಡ್ ತೋರಿಸಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿತ್ತ ಇವತ್ತಿಂದ ಸ್ಟಾರ್ಟ್ ಇದೆ ಅಂತ? ಹೇಳಿದ್ರು, ನೆನೆದ್ರೆ ಕಂಡಕ್ಟರ್ ಸರ್ ಹೇಳಿದ್ರು. ಬರುವಾಗಲೇ ರೆಡಿಯಾಗಿ ಬಂದಿದ್ದೀರಿ? ರೆಡಿಯಾಗೆ ಬಂದ್ವಿ, ಬಸ್ಸೆಲ್ಲ ಹೇಳೋದಂತ ರೆಡಿಯಾಗೆ ಬಂದಿದ್ದೀವಿ. ಇಷ್ಟು ಕೊಟ್ಟಿದ್ದಾರೆ, ಮುಂದೆ ಏನು ಹಂಗೆ ಏನು ಮಾಡ್ತಾ ಗೊತ್ತಿಲ್ಲ. ಅಂದರೆ ಸರ್ಕಾರ ಕನ್ನೆ ಆಗಬಾರ್ದು, ಸ್ವಲ್ಪ ಆದಷ್ಟು ಇದು ಮಾಡಬೇಕು. ಅದು ಫ್ರೀ ಕೊಟ್ಟಿದ್ರಿಂದ ನಮಗೆ ಖುಷಿ ಆಗ್ತಾ ಇಲ್ಲ. ಇದ್ರ ಬದಲು ರೇಷನ್ನು, ಗ್ಯಾಸ್ ಇದು ಅವೆಲ್ಲ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದಾಗೋದು. ಅಲ್ಲ, ಈ ಬಸ್ಸಿಂದ ಇದು ಮಾಡೋಕ್ಕಿಂತ ರೇಷನ್ ಇಂದು, ಗ್ಯಾಸ್ ಇಂದು
ಊಟದ ಐಟಮ್ ಎಲ್ಲ ಕಡಿಮೆ ಮಾಡಿದ್ರೆ ತುಂಬಾ ಅಲ್ಲ ಅದ್ರ ಬದಲಿಗೆ ಹಣ ಕೊಡ್ತಾ ಇದ್ದಾರೆ ನಿಮ್ಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಸರ್ 2,000 ರೂಪಾಯಿಗೆ ಒಬ್ರು ಕೊಡ್ಬೋದು ಇಬ್ರು ಕೊಡ್ಬೋದು ಎಲ್ರಿಗೂ ಕೊಡಕ್ಕಾಗುತ್ತಾ ಇಲ್ಲ ಅಲ್ವಾ. ಅದೇ ನಾವು ತಿನ್ನೋ ಐಟಮ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ದುಡಿಯೋಕೆ ಅವ್ರಿಗೂ ಖುಷಿ ಆಗುತ್ತೆ. ಅವ್ರು 2,000 ರೂಪಾಯಿ ಕೊಡ್ತಾರೆ ನಿನಗೆ ಕೊಡ್ತಾರೆ ಕಡೆ ನಾನೇ ಹೋಗ ಅಂತ ಏನ್ ಮಾಡೋದು, ಆ ತರನು ಪ್ರಾಬ್ಲಮ್ ಆಗುತ್ತೆ. ಜೆ ಪಿ ನಗರ ಎಲ್ಲಿ ಹೋಗ್ತಾ ಇರೋದು ಮೇಡಮ್? ನಾವು ಧರ್ಮಸ್ಥಳ ಹೋಗೋಣ ಅಂತ ಹೊರಟಿದ್ದೀವಿ. ಧರ್ಮ ಈಗ ಮಹಿಳೆಯರಿಗೆ ಫ್ರೀ ಶಕ್ತಿ ಯೋಜನೆ ಬಗ್ಗೆ ಮಾಹಿತಿ ಇದೆಯಾ? ಆ ಥರ ಅಂತ ಏನು ಬಂದಿಲ್ಲ, ಸುಮ್ಮನೆ ಬಂದಿರೋದು. ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಬಂದಿದ್ದೀರಿ? ಹೌದು. ನಿಮ್ಮ ಆಧಾರ್ ಕಾರ್ಡ್ ತಂದಿರಾ? ಇದೆ. ತೋರಿಸಿದ್ರೆ ಬಿಡ್ತಾರೆ ಫ್ರೀ ಅಂತ ಗೊತ್ತಿದೆ? ಗೊತ್ತಿದೆ, ಅದಕ್ಕೆ ಅಂತ ತಗೊಬಂದಿಲ್ಲ. ಇದೆ ಆಲ್ಮೋಸ್ಟ್ ನಮ್ಮ ಹತ್ರ ಯಾವಾಗಲೂ ಇರುತ್ತೆ ಪರ್ಸಲ್ಲಿ, ಅದಕ್ಕೆ ತಗೊಂಡು ಅದ್ರ ಪ್ರಯೋಜನ ಪಡಿತೀರಿ? ಫ್ರೀ ಅಂತ ಹೇಳ್ಬಿಟ್ಟು ಬಸ್ಗಳೇ ಇಲ್ಲ, ಖಾಲಿನೇ ಇಲ್ಲ, ಎಲ್ಲ ತುಂಬಿಕೊಂಡಿದ್ದಾರೆ. ಮತ್ತು ಬಸ್ ಬಂದಿಲ್ಲ ಇನ್ನು. ನಾವು 1 ಅವರ್ ಆಯಿತು ವೆಯ್ಟ್ ಮಾಡೋಕ್ಕೆ, ಇನ್ನೂ ಬಸ್ ಬಂದಿಲ್ಲ. ಆ್ಯಕ್ಚುಲಿ ಫ್ರೀ ಪಾಪ ಮಹಿಳೆಯರಿಗೆ ಕೆಲಸ ಡೈಲಿ ಹೋಗ್ತಾರಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಒಳ್ಳೇದಾಗಿದೆ. ಆದರೆ ಇದು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ವಲ್ಲ. ಅಲ್ಲ ಅದು 5 ವರ್ಷ ಅಂತ 5 ವರ್ಷ ಅಲ್ಲ 10 ವರ್ಷ ನಾವು ಇದನ್ನ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಇವತ್ತು ಈಗ ಉದ್ಘಾಟನೆ ಕಾರ್ಯಕ್ರಮ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗ್ಲಿ ಪಾಪ. ಹೆಣ್ಮಕ್ಳುಗಳಿಗೆ ತುಂಬ ಜನ ಏನು ಪ್ಲೇಸ್ ನೋಡಿರಲ್ವಲ್ಲ ಕರ್ನಾಟಕದಲ್ಲಿ ಇರೋವಂಥ ಪ್ಲೇಸ್ಗಳು, ಅವರಿಗೆಲ್ಲ ಒಳ್ಳೇದು ನೋಡಲಿಕ್ಕೆಲ್ಲ. ಪ್ಲಸ್ ಆಮೇಲೆ ಕೆಲಸ ಡೈಲಿ ಹೋಗ್ತಾರಲ್ಲ, ಫಸ್ಟ್ ಅವ್ರಿಗೆ ಒಳ್ಳೇದಾಗಬೇಕು. ಡೈಲಿ ಹೋಗೋದು ಬರೋದು ಇರುತ್ತಲ್ವಾ ಮಹಿಳೆಯರಿಗೆ, ಅವ್ರಿಗೆ ಒಳ್ಳೇದಾಗ. ಯಾವ ರೀತಿ ಪ್ರಯೋಜನ ಆಗ್ತದೆ ಹೇಳ್ತೀರಿ ನೀವು? ಎಷ್ಟು ಪ್ರಯೋಜನ ಆಗ್ಬೋದು? ತುಂಬ ಜನ ಹತ್ರ ವೆಹಿಕಲ್ಸ್ ಇರಲ್ವಲ್ಲ, ಹಂಗಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಂದ ನೀವು? ಎಲ್ಲಿ ಮೂರು ಯಾವುದು ನಿಮ್ಮದು? ಜೆ ಪಿ ನಗರದಿಂದ ಜೆ ಪಿ ನಗರ. ನೀವು ಜೊತೆಲೇ ಹೊರಟದ? ಮಗಳ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಲ್ಲ ಜೊತೆಲಿ ಹೋಗಿ ಬರೋಣ ಅಂತ ಬಂದಿದ್ದೀವಿ. ಮಕ್ಳಿಗೆ ಮುಡಿ ಕೊಡೋದಿತ್ತು. ಇವತ್ತು ಫ್ರೀ ಅಂದ್ರೆ ಫ್ರೀ ಅಂತ ಏನಲ್ಲ, ಇವತ್ತು ಹೊರಟಿದ್ವಿ ನಾವು ಆಗ್ತಲ್ಲಿ ಬರಬೇಕಿತ್ತು, ಬಂದಿದ್ವಿ. ತುಂಬ ಒಂದು 2 ಅವರ್ ಆಯಿತು ಕಾಯ್ತಾ ಇದ್ವಿ, ಬಸ್ ಇಲ್ಲ. ತುಂಬ ಒಳ್ಳೆ ಕೆಲಸ ಮಾಡವ್ರೆ, ನೋಡೋಣ ಎಷ್ಟು ದಿವಸ. ಓಕೆ. ಈಗ ಸರ್ಕಾರ ಹೊಸ ಯೋಜನೆ ಕೊಟ್ಟಿದೆ ನಿಮಗೆ ಮಹಿಳೆಯರಿಗೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ನೀವು ಎಲ್ಲಿ ಹೊರಟಿದ್ದೀರಾ? ಎಲ್ಲಾದರೂ ಬೆಳಕಾಸ್ ಹೋಗ್ತಾ ಇದ್ದೀವಿ. ಎಲ್ಲಿಂದ ಬಂದದ್ದೆಲ್ಲಿಂದ? ತಿರುಪತಿಯಿಂದ ಬಂದಿದ್ದು. ತಿರುಪತಿ ಹೋಗಿದ್ರಾ? ತಿರುಪತಿಯಿಂದ ಬಂದಿದ್ದು. ತಿರುಪತಿಗೆ ಹೋಗುವಾಗ ನಿಮಗೆ ಫ್ರೀ ಬಸ್ ಇತ್ತು ಗೊತ್ತಿಲ್ವಾ? ಅಂದ್ರೆ ತಿರುಪತಿ ಬಸ್ ಇಲ್ಲ ಫ್ರೀ, ಗೊತ್ತಾ? ಇಲ್ಲ. ಈಗ ಊರಿಗೆ ಹೋಗ್ತಾ ಇದ್ದೀರಿ ನೀವು, ಊರಿಗೆ ಹೋಗುವಾಗ ಫ್ರೀ ಬಸ್ ಇದೆ ಗೊತ್ತಾ ನಿಮಗೆ? ಫ್ರೀ ಟಿಕೆಟ್ ತೊಗೊಳ್ಳೋದಿಲ್ಲ ನಿಮ್ಮ ಹತ್ರ. ನೀವು ಆಧಾರ್ ಕಾರ್ಡ್ ತಂದಿದ್ದೀರಾ? ಗೊತ್ತಿತ್ತಾ ನಿಮಗೆ ಇವತ್ತು ಫ್ರೀ ಇದೆ ಅಂತ? ನಾಳೆ ಅನ್ಕೊಂಡಿದ್ದೆ ಸರ್. ಇವತ್ತೊಂದು ಗೊತ್ತಿರಲಿಲ್ಲ. ಓಕೆ. ಈಗ ಸರ್ಕಾರ ಈ ಯೋಜನೆ ಕೊಟ್ಟಿದ್ದು, ಇದಕ್ಕೇನು ನಿಮ್ಮ ಅಭಿಪ್ರಾಯ ಏನು? ಇದು ಒಳ್ಳೇದಾ ಕೆಟ್ಟದಾ ಹೇಗೆ? ಏನು ಒಳ್ಳೇದೇ, ಪರವಾಗಿಲ್ಲ. ಎಷ್ಟು ದಿನ ಇರಲಿಲ್ಲ, ಈಗ ಬಂದಿದೆ, ಏನು ಹೇಳ್ತೀರಿ? ಅದೇ ಒಂಥರ ಖುಷಿ ಅಷ್ಟೇ. ರಾಮನಾಥ್ಪುರ. ರಾಮನಾಥ್ಪುರ ಎಲ್ಲಿ ಹೊರಟಿದ್ದು? ಅರ್ಕಲಗೋಡು ಹೊರಟಿದ್ದು. ಸೊ ಇವತ್ತು ಸೊ ಇವತ್ತಿನಿಂದ ಮಹಿಳೆಯರಿಗೆ ಫ್ರೀ ಅಂತ ಗೊತ್ತಿದೆಯಾ? ಸೊ ಫ್ರೀ ಹೋಗ್ಲಿಕ್ಕೆ ಏನೆಲ್ಲ ಕಾರ್ಡ್ ಇದು ಬೇಕು ಅಂತ ಗೊತ್ತಿದೆಯಾ? ಆಧಾರ್ ಕಾರ್ಡ್ ಇದು ಇಟ್ಕೊಂಡಿದ್ದೀರಾ? ಸೊ ನಿಮ್ಮ ಮನೆಯಿಂದ ಹೊರಡುವಾಗಲೇ ಗೊತ್ತಿತ್ತು? ನಿನ್ನೆ ಅನೌನ್ಸ್ ಮಾಡಿದ್ರು. ಸೊ ಓಕೆ, ಇದರಿಂದ ನಿಮ್ಗೇನು ಪ್ರಯೋಜನ ಆಗಿದೆ? ಅಂದರೆ ಫ್ರೀ ಆಗಿದೆ, ಸ್ವಲ್ಪ ಖುಷಿ ಆಗುತ್ತೆ. ಅಂದರೆ ಇದಕ್ಕಿಂತ ಬೇರೆ ಏನಕ್ಕಾದರೂ ಫ್ರೀ ಕೊಟ್ಟಿದ್ರೆ ನಮ್ಗೆ ಉಪಕಾರ ಆಗೋದು. ಬಸ್ದು ನಾವು 3 ತಿಂಗಳಿಗೆ ಒಂದ್ಸತಿ ಹೋಗ್ತೀವಿ ಅಷ್ಟೇ. ಲೇಡೀಸ್ಗೆ ಆರೋಗ್ಯದ ಸಮಸ್ಯೆಗಳಿರ್ತಾವಲ್ಲ, ಅದಕ್ಕೆ ಫ್ರೀ ಕೊಡಬೇಕು. ಹೆರಿಗೆ ಟೈಮಲ್ಲಿ ಅದು ರಜೆ ಕೊಡೋದು, ಅದೆಲ್ಲ ESI ಎಲ್ಲ ಫುಲ್ ಸ್ಟಾಪ್ ಆಗ್ತಾ ಇದೆ, ಅಮೌಂಟೇ ಬರ್ತಾ ಇಲ್ಲ ಇತ್ತೀಚೆಗೆ. ಆಮೇಲಿಂದ ಲೇಡೀಸ್ಗೆ ಬಾಣಂತನಕ್ಕೆ ದುಡ್ಡು ಕೊಡ್ತಾರಲ್ಲ, ಅದು ಬರಲ್ಲ, ಎಲ್ಲ ಲೇಟು. ನೋಡಿದ್ರೆ ಇದರಲ್ಲಿ ಇದು ಮಾಡ್ತಾರೆ, ಲೇಟ್ ಮಾಡ್ತಾರೆ, ಕೊಡೋದೇ ಇಲ್ಲ, ಅಮೌಂಟ್ ಬಂದೇ ಇಲ್ಲ ಸುಮಾರು. ಹೋದ ವರ್ಷ ಇವನ್ ಡೆಲಿವರಿ ಹುಟ್ಟಿದ್ದು ಇನ್ನೂ ದುಡ್ಡು ಬಂದಿಲ್ಲ. ರಾಮನಾಥ್ಪುರ. ಎಲ್ಲಿಂದ ಬಂದಿದ್ದು? ಬೆಂಗಳೂರಿಂದ ಹೊರಟಿದ್ದು. ಸೊ ಇವತ್ತು ಫ್ರೀ ಇದೆ ಅಂತ ಹೊರಡ್ತಾ ಇಲ್ಲ, ಫ್ರೀ ಇದೆ ಅಂತ ಹೊರಟಿಲ್ಲ. ನಾವು ಆಕ್ಚುಲಿ ಹೋಗ್ಬೇಕಿತ್ತು, ಇವತ್ತು ಬಂದಿರೋದು. ಫ್ರೀ ಇದೆ ಅಂತ ಏನಿಲ್ಲ, ಹೋಗ್ಲೇಬೇಕು. ಹಬ್ಬ ಇದೆ, ನಮ್ಮೂರಿಗೆ ಹೋಗ್ತಾ ಇರೋದು. ಓಕೆ. ಈಗ ಸರ್ಕಾರದ ಈ ಯೋಜನೆ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿ ಇದೆ. ಆ್ಯಕ್ಚುಲಿ ಬಡವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಿಂಗೆ ಫ್ರೀ ಇದೆ ಅಂತ ಯಾರೇನು ಓಡಾಡೋಕ್ಕೆ ನಿಂತ್ಕೊಳಲ್ಲ. ಆ್ಯಕ್ಚುಲಿ ಆಫ್ಕೋರ್ಸ್ ಇದು ಡೈಲಿ ಡ್ಯೂಟಿ ಮಾಡೋರಿಗೆಲ್ಲ ಹೆಲ್ಪ್ ಆಗುತ್ತೆ, ಬಡವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಈಗ ಕಾರು ಬೈಕ್ ಇರೋರೆಲ್ಲ ಯಾರು ಏನು ಹತ್ತಲ್ಲ. ಆ್ಯಕ್ಚುಲಿ KSRTC ಬಸ್ ಹತ್ತಾರೆ ಅಂದರೆ ಬಡವರೇ ಹತ್ತೋದು, ಏನೋ ಯೂಸ್ ಆಗುತ್ತೆ. ಅಂದರೆ ಸೊ ಈಗ ಟೂರ್ ಪ್ಲಾನ್ ಅನ್ನು ಹಾಕಿದ್ದೀರಾ? ಇಲ್ಲ, ಆ ಥರ ಏನು ಟೂರ್ ಪ್ಲಾನ್ ಇಲ್ಲ. ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಮಾತಾಡ್ಬೋದು. ಕೊಟ್ಟಿದ್ದಾರೆ ಅಂತ ಯಾರು ಟೂರ್ ಪ್ಲಾನ್ ಹಾಕೋದು ಆ ಥರ ಎಲ್ಲ ಯಾರು ಮಾಡಲ್ಲ. ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಯಾರು ಟೂರ್ ಪ್ಲಾನ್ ಮಾಡಿಕೊಂಡು ಯಾರು ಓಡಾಡಲ್ಲ. ಫ್ರೀಯಾಗಿ ಇದೆ ಅಂತ ಹೇಳಿ ಅವಶ್ಯಕತೆ ಇದ್ದರೆ ಓಡಾಡ್ತಾರೆ ಅಷ್ಟೇ, ಅದೇನಿಲ್ಲ. ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಒಳ್ಳೇದು, ಸ್ತ್ರೀಯರಿಗೆ ಕೊಟ್ಟಿರೋದು ಒಳ್ಳೆಯದು. ಸೊ ಅವರು ಒಂದು ಟೂರ್ ಪ್ಲಾನ್ ಹಾಕಿದ್ರೆ ನೀವೇನು ಮಾಡ್ತೀರಿ? ಏನಿಲ್ಲ ಸರ್, ಈ ಕೆಲಸ ಇದ್ದರೆ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಅಷ್ಟೇ. ಮನೆ ಕೆಲಸ ಬಿಟ್ಬಿಟ್ಟು ಟೂರ್ ಹೊಡೆಯೋಕ್ಕಾಗುತ್ತಾ? ಏನಿಲ್ಲ.
ಅದನ್ನ ಮಾಡಬೇಕು ಅಂತ ಎಲ್ಲ ಈ TC ಪಾಯಿಂಟಲ್ಲೆಲ್ಲ ಹೇಳಿದ್ದಾರೆ, ಕರ್ಕೊಂಡು ಹೋಗ್ತೀವಿ. ಸೊ ಈಗ ಯಾವ ಊರಿಗೆ ಹೊರಟ ಇರೋದು ನಾವು ಕೊಣಂದೂರ್ಗೆ ಹೋಗ್ತಿದ್ವಿ. ಸೊ ಈಗ ಬಸ್ ಫುಲ್ ಆಗಿದೆ? ಆಗಿದೆ, ಜನ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಚಿಕ್ಕಮಂಗ್ಳೂರಿಗೆ. ಇವತ್ತು ಫ್ರೀ ಇದೆ, ಗೊತ್ತಿದೆ ನಿಮಗೆ? ಬಸ್ ಇವತ್ತಿನಿಂದ ಫ್ರೀ ಇದೆ? ಗೊತ್ತಿರಲಿಲ್ವಾ? ಓಕೆ. ಸೊ ನೀವು ಇನ್ನು ಫ್ರೀ ಹೋಗಿ ತಿರ್ಗಾಡ್ಲಿಕ್ಕೆ ಅವಕಾಶ ಇದೆ, ಅದ್ರ ಪ್ರಯೋಜನ ಪಡ್ಕೊಳ್ತೀರಾ? ನೋಡ್ಬೇಕು, ಅಂದ್ರೆ ಅವಶ್ಯಕತೆ ಇದ್ರೆ ಊರುಗಳಿಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಸುಮ್ಮನೆ ಫ್ರೀ ಇದೆ ಅಂತ ಯಾಕೆ ಹೋಗೋಣ. ಅದೇ. ಓಕೆ. ಈ ಸರ್ಕಾರದ ನೀವು ಏನಾದ್ರು ಕೆಲಸದಲ್ಲಿ ಇದ್ದೀರಾ? ಇಲ್ಲ, ಹೌಸ್ ವೈಫ್. ಹೌದು. ಓಕೆ. ಮತ್ತೆ ಫ್ರೀ ಇದೆ ಅಂತ ಟೂರ್ ಪ್ಲಾನ್ ಏನಾದ್ರು ಹಾಕಿದ್ದೀರಾ? ಹಾಗೇನೂ ಇಲ್ಲ. ಇಲ್ವಾ? ಓಕೆ, ಸರಿ. ಸರ್ಕಾರದ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಹೇಗೆ ಅಂದ್ರೆ ಈ ಬಸ್ ಚಾರ್ಜ್ ಎಲ್ಲ ಕಮ್ಮಿ ಮಾಡೋದಕ್ಕಿಂತ ಈಗ ಮಕ್ಕಳಿಗೆ ಎಜುಕೇಷನಲ್ಲಾಗಲಿ ಅಥವಾ ಈಗ ಮೆಡಿಸಿನ್ಗಳಿಗಾಗಿ ಅದರಲ್ಲೆಲ್ಲ ಸ್ವಲ್ಪ ಮಾಡೋದು, ಅಂದರೆ ಬಡವರಿಗೆ ಸ್ವಲ್ಪ ಅನುಕೂಲ ಆಗಂಗೆ ಮಾಡಿದ್ರೆ ಪರವಾಗಿಲ್ಲ. ಇದರಲ್ಲೆಲ್ಲ ಏನು ಪ್ರಯೋಜನ ಆಗೋದಿಲ್ಲ ಅಂತೀರಾ? ಅಂದರೆ ಆಗುತ್ತೆ, ಅಂದರೂ ಸ್ವಲ್ಪ ಮಟ್ಟಿಗೆ ಅಷ್ಟೇ. ಅದ್ರಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಅಂತ. ओके। कहाँ से है? चिकमंगलूर से। हाँ? चिकमंगलूर से। कहाँ जाने वाले? चिकमंगलूर। चिकमंगलूर को। क्या बेंगलुरु में क्या कर रहे हैं? बेंगलुरु में यहाँ हज कैंप को। हाँ? हज कैंप। हज कैंप गए थे? वॉलंटियर गए थे। अच्छा, तो ये यहाँ अभी से आज से फ्री है टिकट, मालूम है आपको ना? तो टिकट फ्री जाने के रहा तो फिर आधार कार्ड दिखाना है तुम्हारे पास? आधार कार्ड, ID कार्ड सब है। तो तुम्हें मालूम होता आज से फ्री है मेरे को? जी मालूम होता। तो क्या बोलते हैं गवर्नमेंट को? बहुत खुशी हुई, इतने साल से कौन भी ऐसा कुछ कर को नहीं थे। इंशाल्लाह पहली बार ऐसा हो को है। सिद्धरामैया सर सॉफ्ट जो भी इतने दिन से जो करती हैं, घर को भले कौन भी करे नहीं, इंशाल्लाह इन्होंने अकेले जैसा करे सो इनको मैं कितना सलाम बोलती भी कम नीचे। और एक ये बस्सा का करने से दूसरा कहते भी बच्चों को एजुकेशन के लिए कुछ कर रहे तो बहुत अच्छा होता था। कुछ गरीब लोग जो रोड के काम करने वाले जो अनपढ़ रहते हैं, उन्होंने क्या करती हमारे बच्चे अच्छा पढ़े लेकर को बोल को उन्होंने क्या करती हैं, बच्चों को पढ़ाने की कोशिश करती, 5-5 किलोमीटर दूर चला को भेजती है। उनको एक अच्छा एक ऑफर करके देते तो होता था। अब ये बस्सा करे अच्छा है माशाल्लाह, परवाह नहीं है। इनो इतना साल से कौन भी अब तक करे नहीं, इनो कर को ही कितने साल हम भी होते कौन हो तभी उन्होंने हमारा वोट डाला करके घर के नहीं आते थे। हमें इनको क्या अभी प्रेशर डाले नहीं, सो इंशाल्लाह इन्होंने इतना अच्छा काम करे। सिद्धरामैया सर को और DK शिवकुमार सर को बहुत शुक्रिया अदा करती हूँ। ಹಾಂ, ಇವತ್ತು ಹಾಂ ಹಾಗಾದ್ರೆ ದುಡ್ಡು ಕೊಡ್ಬೇಕು ನೀವು. ಆಧಾರ್ ತರದೇ ಇದ್ರೆ ಕೊಡ್ತೀರಾ? ಒಂದು ವೇಳೆ ಅವ್ರು ಕೇಳದೇ ಇದ್ರೆ ಸುಮ್ಮನೆ ಇರ್ತೀರಿ? ಇಲ್ಲ, ಅವ್ರು ಕೇಳಿದ್ದೀವಿ, ಅವರು ಏನು ಹೇಳ್ತಾರೋ ಪರವಾಗಿಲ್ಲ. ತಂದಿಲ್ಲ, ನಾವೇನು ಏನು ತಂದಿಲ್ವಾ? ನಿಮ್ಗೆ ಗೊತ್ತಿರಲಿಲ್ವಾ? ಇವತ್ತು ಗೊತ್ತಿತ್ತು, ನಾವೆಲ್ಲ ಬಂದು 3 ದಿವಸ ಆಗಿತ್ತು ಬೆಂಗಳೂರಿಗೆ. ಅಚ್ಚಾ, ಎಷ್ಟು ದಿನಕ್ಕೆ ಒಮ್ಮೆ ಊರಿಗೆ ಹೋಗ್ತೀರಿ ಅಂತ? ಮಂತ್ಲಿ ಒಂದ್ಸಲ. ಈಗ 15 ಡೇಸ್ ಒಮ್ಮೆ ಹೋಗ್ಬೋದಲ್ಲ? ಹೋಗ್ತಾ ಇರ್ತೀರಿ? ಇನ್ನೂ ಇಲ್ಲ, ಬಟ್ ಇವಾಗ ಫೈನಲ್ ಹೇಳಿದ್ದೀನಿ. ಹಾಂ, ಸ್ಟಡಿ ಮಾಡಬೇಕಾಗ್ತದೆ, ಹೋಗ್ಲಿಕ್ಕೆ ಆಗೋದಲ್ಲ. ಸರ್ಕಾರದ ಈ ಯೋಜನೆ ಬಗ್ಗೆ ಏನು ಹೇಳ್ತೀರಿ ನೀವು ಒಂದು ಲಾ ಸ್ಟೂಡೆಂಟ್ ಆಗಿ? ಒಂದು ಕಡೆಯಿಂದ ದುಡ್ಡು ಒಂದು ಕಡೆ ಈ ಥರ ಫ್ರೀ ಇರುತ್ತೆ, ಇನ್ನೊಂದು ಕಡೆಯಿಂದ ದುಡ್ಡು ತೊಗೊತಿರ್ತಾರೆ ಸರ್. ಯಾರು ತೊಗೊಳ್ತಾರೆ? ಹೇಗೆ ತೊಗೊಳ್ತೀರಿ ಅಂತ? ಸೇಮ್ ಇವಾಗ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಜಾಸ್ತಿ ಬರ್ತಿದೆ. ಹಾಂ, ಆಮೇಲೆ ಫ್ರೀ ಅಂತಾರೆ ಎಲೆಕ್ಟ್ರಿಕ್ ಬಿಲ್ಲು 200 ಯೂನಿಟ್ಸ್ವರೆಗೂ. ಇವಾಗ ಮತ್ತೆ ವಾಪಸ್ ತೊಗೊತಿದ್ದಾರೆ ದುಡ್ಡನ್ನೆಲ್ಲ ನಮ್ಮ ಹತ್ರ ಅಷ್ಟೇ. ಓಕೆ. ಸೊ ಈ ಸರ್ಕಾರದ ಯೋಜನೆ ಗೊತ್ತಾ? ಹೌದು, ಗೊತ್ತಾಯ್ತು. ಗೊತ್ತಾಯ್ತು. ಇವತ್ತು ಫ್ರೀ ಹೋಗ್ತಾ ಇದ್ದೀರಾ? ಇನ್ನ ಟಿಕೆಟ್ ಇವಾಗ ಬಂದಿದ್ದಾರೆ. ಟಿಕೆಟ್ ತಗೊಳ್ಳೋದು. ಟಿಕೆಟ್ ಕೊಡ್ತಾ ಇದ್ದೀರಿ ಇವ್ರದ್ದು? ಇನ್ನ ಇಲ್ಲ, ಈಗ ಬಂದಿದ್ದಾರೆ. ಫ್ರೀ ಟಿಕೆಟ್ ಸರ್. ಫ್ರೀ ಟಿಕೆಟ್. ಜೀರೋ ಟಿಕೆಟ್ ಬರುತ್ತೆ. ಆಧಾರ್ ಕೇಳ್ತೀರಾ? ID ಪ್ರೂಫ್ ಹೇಳ್ಬೇಕು ಸರ್. ID ಪ್ರೂಫ್ ಇಲ್ದಿದ್ರೆ ತರ ಕೇಳ್ತೀನಿ ಇನ್ನೊಂದ್ಸಲ, ನೆಕ್ಸ್ಟ್ ಟೈಮ್ ಕೇಳ್ತೀರಿ. ಇವತ್ತು ಫ್ರೀ ಕೊಡ್ತೀರಿ? ಆಧಾರ್ ಕಾರ್ಡ್ ತಂದು कहाँ जाने वाली बस है? ये गौरीबिंदर से बेंगलुरु जाने वाली गाड़ी है। सब लोग आइए, कर्नाटक के महिलाओं, आपको सब भी अच्छा है, क्या इसमें पैसा देने का कोई ज़रूरत नहीं। आने के टाइम में सिर्फ आप एक आधार कार्ड लेके आइए। अभी ये 5 लोग आए मेरे गाड़ी में, 5 लोगों को भी फ्री दिया मैंने। अच्छा है, सब भी आने के लिए कोई दिक्कत नहीं, आपको कोई भी दिक्कत नहीं करेगा। आइए, आधार कार्ड लेके गौरी ದೊಡ್ಡಬಳ್ಳಾಪುರ से फ्री दिया। ಫ್ರೀ ತಗೊಟ್ರ ಟಿಕೆಟ್? ಇಲ್ಲ ಈಗ ಬಂದಿರೋದಷ್ಟೇ ಬಳ್ಳಾರಿಯಿಂದ? ಇಲ್ಲ ಸರ್, ನಿನ್ನೆ ಬಂದಿದ್ದು ಬಳ್ಳಾರಿಯಿಂದ. ಇವತ್ತು ಮೈಸೂರಿಂದ ಬಂದಿದೆ ಬೆಳಗ್ಗೆ. ತಿರ್ಗಾಡ್ಲಿಕ್ಕೆ ಏನು ಚೆನ್ನಾಗಿ ಮಾಡಿದ್ದಾರೆ ಮಹಿಳೆಯರಿಗೆ ಎಲ್ಲರಿಗೂ ಅಂತ ಹೇಳ್ತೀನಿ. अभी शक्ति योजना लेडीज़ के लिए अच्छा है, सब लोग पैसा मिले थोड़ा कम हो जाएगा सबको। अपने लेडीज़ का साथ में जाने का वो जरूरत कम हो गया। एक बार उसको बच दिया तो वो जाके आएगा।